ನಮಸ್ಕಾರ ಸ್ನೇಹಿತರೆ, ನಾನು ಅಶೋಕ್ ಕುಮಾರ್ ಶೀಲವಂತ್. ಸಾರ್ವಜನಿಕ ಮಾಹಿತಿ ಅಧಿಕಾರಿಗಳು ಹಾಗೂ ಕಾರ್ಯನಿರ್ವಾಹಕ ಅಧಿಕಾರಿಗಳು ತಾಲೂಕು ಪಂಚಾಯತ್ ಕಾರ್ಯಾಲಯ ಸೇಡಂರವರಿಗೆ ದಿನಾಂಕ 4/1/2025 ಒಂದು ಮಾಹಿತಿ ಹಕ್ಕು ಕಾಯ್ದೆಯಡಿ ಒಂದು ಅರ್ಜಿ ಸಲ್ಲಿಸಿರ್ತೀನಿ. ಅದು ಏನಪ್ಪ ಅಂದರೆ, ಸೇಡಂ ತಾಲೂಕಿನ ಒಟ್ಟು ಗ್ರಾಮ ಪಂಚಾಯತ್ ಕಾರ್ಯಾಲಯಗಳು ನಡೆಸಿದ ಸಾಮಾನ್ಯ ಸಭೆ, ತುರ್ತು ಸಭೆ ಮತ್ತು ವಿಶೇಷ ಸಭೆಗಳು ನಡೆಸಿ ತಾಲೂಕು ಪಂಚಾಯತ್ ಕಾರ್ಯಾಲಯ ಸೇಡಂಗೆ ಸಲ್ಲಿಸಿದ ನಡುವಳಿ ಪ್ರತಿಗಳು ಮತ್ತು ಗ್ರಾಮ ಪಂಚಾಯತ್ ಸದಸ್ಯರುಗಳ ಹಾಜರಾತಿ ಪ್ರತಿಗಳು ದೃಢೀಕರಣದೊಂದಿಗೆ ಒದಗಿಸುವುದು ಅಂತ ಒಂದು ಅರ್ಜಿ ಸಲ್ಲಿಸಿರ್ತೀನಿ. ಅದಕ್ಕೆ ಅವರು ದಿನಾಂಕ 21/1/2025 ಸಾರ್ವಜನಿಕ ಮಾಹಿತಿ ಅಧಿಕಾರಿಗಳು ಸೇಡಂ ತಾಲೂಕಿನ ಎಲ್ಲ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಅಂತ ಅವ್ರಿಗೆ ಒಂದು ಲೆಟ್ರ್ ಬರೆದಿರ್ತಾರೆ. ಏನಪ್ಪ ಅಂದ್ರೆ, ಸರದಿ ಮಾಹಿತಿಯನ್ನು ಉಚಿತವಾಗಿ ಅರ್ಜಿದಾರಿಗೆ ಒದಗಿಸಿ ಮಾಹಿತಿ ಒದಗಿಸಿರುವುದಕ್ಕೆ ಪ್ರತಿಯನ್ನು ತಾಲೂಕು ಪಂಚಾಯತ್ ಕಚೇರಿಗೆ ಸಲ್ಲಿಸಲು ಸೂಚಿಸಿದೆ. ತಪ್ಪಿದಲ್ಲಿ ಆಯೋಗದಿಂದ ಆಗುವ ದಂಡನೆ ಮತ್ತು ಆದೇಶಗಳು ತಾವೇ ಹೊಣೆಗಾರರಾಗಿರುತ್ತೀರಿ ಅಂತ ಒಂದು ಎಲ್ಲ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಿಗೆ ಒಂದು ಲೆಟ್ರ್ ಬರೆದಿರ್ತಾರೆ ಅವರು, ಮಾಹಿತಿ ಕೊಡ್ರಂತ. ಆದರೆ ಈ ಪತ್ರ ಸೇಡಂ ತಾಲೂಕಿನಲ್ಲಿ ಒಟ್ಟು 27 ಪಂಚಾಯತಿ ಇವೆ. ಆ 27 ಪಂಚಾಯತಿಯಲ್ಲಿ ಒಬ್ಬ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಲ್ಲಿ, ಕಾರ್ಯದರ್ಶಿಗಳಿಗಾಗಲಿ ಈ ಪತ್ರ ಮುಟ್ಟಿಲ್ಲ ಅಂತ ನಾನು ಅನ್ಕೋತೀನಿ. ಇವಾಗ ಸಲ್ಲಿಸಿ 1 ವರ್ಷ ಆಯಿತು ನಾನು ಅರ್ಜಿ ಸಲ್ಲಿಸಿ. ಆ ನಂತರ 1 ತಿಂಗಳ ನಂತರ ಅರ್ಜಿ ಸಲ್ಲಿಸಿ 1 ತಿಂಗಳ ನಂತರ ನಾನು ಕಾರ್ಯನಿರ್ವಾಹಕ ಅಧಿಕಾರಿಗಳಾದಂಥ ಚೆನ್ನಪ್ಪ ರಾಯಣ್ಣನವರೆಗೆ ಹೋಗಿ ಭೇಟಿ ಆಗ್ತೀನಿ. ಭೇಟಿಯಾಗಿ ಕೇಳ್ತೀನಿ, ನಾನು ಈ ರೀತಿ ನನಗೆ ಅರ್ಜಿ ಸಲ್ಲಿಸಿದನು, ನನಗೆ ಮಾಹಿತಿ ಬೇಕಾಗಿತ್ತು ಅಂತ. ಅದಕ್ಕೆ ಈ ಪತ್ರದ ಒಂದು ಜೆರಾಕ್ಸ್ ಕಾಪಿ ಕೊಡ್ತಾರೆ ಅವ್ರು. ನಾ ಎಲ್ಲ ಪಿ ಡಿ ಒಗಳಿಗೆ ಒಂದು ಲೆಟ್ರ್ ಬರೆದೀನಿ, ಅವ್ರು ಕೊಡ್ತಾರ ಅಂತ. ಆದರೆ 1 ತಿಂಗಳೈತಿ, ಇನ್ನವರಿಗೆ ಕೊಟ್ಟಿಲ್ಲ. ನನಗೂ ಕಾಪಿ ಬಂದಿದೆ, ಇನ್ನವರಿಗೆ ಕೊಟ್ಟಿಲ್ಲ. ಮಾಹಿತಿ ಒದಗಿಸ್ಕೊಡ್ರಿ ಅಂತ ಕೇಳ್ತೀನಿ. ನನ್ನಿಂತ ಏನಾಯಿತು ಅಷ್ಟು ಬರ್ದಿ, ನಾನು ಎಲ್ಲರಿಗೆ ಹೇಳೀನಿ. ಆದರೂ ಮಾಹಿತಿ ಕೊಡೋದು ಬಿಡೋದು ಅವ್ರಿಗೆ ಬಿಟ್ಟು ವಿಷಯ, ನನಗೆ ಸಂಬಂಧ ಇಲ್ಲ ಅಂತ ಹೇಳ್ತಾರೆ ಅವರು. ಬೇಕಾದ್ರೆ ತಾವು ಮೇಲ್ಮನೆಗೆ ಹೋಗ್ಬೋದು ಅಂತಾರೆ. ಸರಿ, ಹಾಗೆ ಆಗಲಿ ಅಂತ ನಾನು ಮೇಲ್ಮನೆಗೆ ಹೋಗ್ತೀನಿ. ನಾನು ಮಾಹಿತಿ ಕೊಡೋ ಸಲ ಯಾವುದೇ ಕ್ರಮ ಕೈಗೊಂಡಿಲ್ಲ. ಅದೊಂದು ಲೆಟ್ರ್ ಬಿಟ್ಟು ಮತ್ತು ಆ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಿಗಾಗಲಿ, ಕಾರ್ಯದರ್ಶಿಗಳಿಗಾಗಲಿ ಯಾವುದೇ ಮಾಹಿತಿ ಇಲ್ಲಿದು. ಈ ಪತ್ರ ಅವರಿಗೆ ಯಾರಿಗೆ ಕೊಟ್ಟಿಲ್ಲ. ನಂತರ ನಾನು ZPC ಅವರಿಗೆ ದಿನಾಂಕ 7/2/2025 19/1 ನಾನು 1ನೇ ಮೇಲ್ಮನವಿ ಸಲ್ಲಿಸಿರ್ತೀನಿ. ಅದರಂತೆ ಅವರು ಇನ್ನವರಿಗೆ ಅವರು ಕೂಡ ಯಾವುದೂ ಕ್ರಮ ಕೈಗೊಂಡಿಲ್ಲ ಮತ್ತು ಯಾವುದೂ ಆದೇಶ ಮಾಡಿಲ್ಲ. ನಂತರ 12/3/2025 ನಾನು ಮುಖ್ಯ ಮಾಹಿತಿ ಆಯುಕ್ತರಿಗೆ 19/3 2ನೇ ಮೇಲ್ಮನವಿ ಸಲ್ಲಿಸಿರ್ತೀನಿ. ಅಲ್ಲಿಂದ ಇನ್ನವರಿಗೆ ಯಾವುದೂ ನೋಟಿಸ್ ಬಂದಿಲ್ಲ, ಯಾವುದು ರಿಜಿಸ್ಟ್ರೇಷನ್ನು ಆಗಿಲ್ಲ. ಅದು ಕಂಪ್ಲೇಂಟ್ ನಮ್ಮದು ಮೇಲ್ಮನವಿ ಯಾವುದು ರಿಜಿಸ್ಟ್ರೇಷನ್ ಆಗಿಲ್ಲ ಇನ್ನೂವರೆಗೂ. ಇಲ್ಲಿ ಏನು ಮಾಡ್ತಾಯಿದ್ದಾರೆ ಸೇಡಂ ತಾಲೂಕಿನಲ್ಲಿ ಅಧಿಕಾರಿಗಳು, ಅರ್ಜಿ ಸಲ್ಲಿಸಿದ ನಂತರ ಯಾವುದೇ ಮಾಹಿತಿ ಕೊಡಲ್ಲ. ಮೇಲ್ಮನವಿ ಸಲ್ಲಿಸಿದ ನಂತರ ಮೇಲ್ಮನವಿ ಯಾವುದೂ ಹೇಗೆ ನಡೆಸಲ್ಲ. ಒಂದು ವೇಳೆ ನಡೆಸಿದ್ರು ಮಾಹಿತಿ ಕೊಡುವಂಥ ಕೆಲವು ಆದೇಶ ಮಾಡ್ತಾರೆ, ಕೆಲವು ಆದೇಶ ಮಾಡಲ್ಲ. ಕೆಲವು ಮಾಹಿತಿ ಸಿಗಲ್ಲ. ನಮಗೆ ಒಂದು ಅರ್ಧಂಬರ್ಧ ಮಾಹಿತಿ ಕೊಡ್ತಾರೆ. ಈ ಮಾಹಿತಿ ಏನಪ್ಪ ನಾನು ಕೇಳೋಕ್ಕೆ ಕಾರಣ ಅಂದ್ರೆ, ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ಅಧಿನಿಯಮ ಸೆಕ್ಷನ್ 54 ಪ್ರಕಾರ 54 ಅದರಲ್ಲಿ ಏನು ಮಾಡ್ತಾರೆ ಅಂದ್ರೆ, ಕಂಪ್ನಿ ವ್ಯಾಪ್ತಿಯಲ್ಲಿ ಇರುವಂಥ ಪಂಚಾಯತಿಗಳು, ಕಂಪ್ನಿ ವ್ಯಾಪ್ತಿಯಲ್ಲಿ ಅಂದ್ರೆ ಯಾವ ಅಂಡರ್ದಾಗ ಪಂಚಾಯತಿ ವ್ಯಾಪ್ತಿಯಲ್ಲಿ ಕಂಪ್ನಿಗಳಿವೆ ಅಲ್ಲಿ ಏನು ಮಾಡ್ತಾರೆ ಅಂದರೆ, ತಮ್ಮ ಮನಸ್ಸಿಗೆ ಬಂದಂಗೆ ಪ್ರೊಸೀಡಿಂಗ್ಗಳು ಬರ್ಕೋತಾರೆ. ತಮ್ಮ ಮನಸ್ಸಿಗೆ ಬಂದಂಗೆ ನೋಟಿಸ್ಗಳು ಕೊಡ್ತಾರೆ. ಅದರಲ್ಲಿ ರೆಸೊಲ್ಯೂಷನಲ್ಲಿ ಪಾಸ್ ಮಾಡ್ಕೋತಾರೆ ಮತ್ತು ತಿದ್ದುತ್ತಾರೆ ಅವರು. ಸೆಕ್ಷನ್ ಏನು ಹೇಳ್ತದಪ್ಪ ಅಂತಂದ್ರೆ 54 ನಿರ್ಣಯವನ್ನು ಮಾರ್ಪಾಟು ಮಾಡುವುದು ಅಥವಾ ರದ್ದುಪಡಿಸುವುದು ಅಂತ. ಹಂಗೆ ಸಾಕಷ್ಟು ನಾ ಎಲ್ಲ ಪಂಚಾಯತಿನಲ್ಲಿ ಆಗ್ಯಾವಂತ ಹೇಳಿಲ್ಲ, ಆದರೆ ನಮ್ಮ ಮಳಖೇಡ್ ಪಂಚಾಯತಿ ಒಂದು ಉದಾಹರಣೆ ಇಟ್ಕೊಂಡು, ಇಲ್ಲಿ ಯಾವುದೇ ಒಂದು ಸಾಮಾನ್ಯ ಸಭೆ ಕರೀಲಿ, ವಿಶೇಷ ಸಭೆ ಕರೀಲಿ ಅಥವಾ ತುರ್ತು ಸಭೆ ಕರೀಲಿ, ಅಧ್ಯಕ್ಷರುಗಳ ಸ್ವಹಿತಾಸಕ್ತಿನೇ ಇಲ್ಲಿ ಅಡಗಿರ್ತದೆ. ಕಂಪ್ನಿ ವಿಷಯನೇ ಇರ್ತದೆ ಇದರಲ್ಲಿ, ಅದು ಬಿಟ್ಟು ಮತ್ತೇನು ಇರೋದಿಲ್ಲ. ಇದ್ದರೂ ಪರವಾಗಿಲ್ಲ, ಮಳಖೇಡ್ ಪಂಚಾಯತಿ ಅಭಿವೃದ್ಧಿ ಆಗುವಂಥದ್ದು ಯಾವುದೂ ಅಲ್ಲಿ ನಿರ್ಣಯ ಕೈಗೊಳ್ಳಲ್ಲ. ಅವ್ರ ಪರವಾಗಿರುವಂಥ ಅಧ್ಯಕ್ಷರ ಪರವಾಗಿ
ಮತ್ತು ಕೆಲ ಸದಸ್ಯರುಗಳು ಅವ್ರ ಪರವಾಗಿ ನಿರ್ಣಯನೇ ಕೈಗೊಳ್ತಾರೆ ಅವರು. ನಾನು 2010 ಇಲ್ಲಿ ತನಕ 2025 4ರಿಂದ 5 ಬಾರಿ ನಾನು ಅರ್ಜಿ ಸಲ್ಲಿಸೀನಿ. ಆದರೆ ಇನ್ನವರಿಗೆ ಯಾವುದೂ ಮಾಹಿತಿ ಕೊಟ್ಟಿಲ್ಲ. ಕೆಲವು ಕೊಟ್ಟಾರ, ಅರ್ಧಂಬರ್ಧ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ಇನ್ನೊಂದು ವೀಡಿಯೋ ಮಾಡ್ತೀನಿ ನಮ್ಮ ಮಳಿಕಾಡ್, ಸ್ಪೆಷಲಿ ನಮ್ಮ ಮಳಿಕಾಡ್ ಪಂಚಾಯತಿ ಬಗ್ಗೆನೇ. ಈ ರೀತಿಯ ಬೇರೆ ಕಂಪ್ನಿ ವ್ಯಾಪ್ತಿಯಲ್ಲಿ ಬರುವಂಥ ಪಂಚಾಯತಿ ಕಾರ್ಯಾಲಯದಲ್ಲಿ ಯಾವ ರೀತಿ ರೆಜಲ್ಯೂಷನ್ ಪಾಸ್ ಮಾಡ್ಯಾರ, ಏನೇನು ಪಾಸ್ ಮಾಡ್ಯಾರ, ಅಲ್ಲಿ ಬಂದು ಟ್ಯಾಕ್ಸ್ ಎಷ್ಟು, ಅವ್ರಿಗೆ ಕೊಟ್ಟ ನೋಟಿಸ್ ಎಷ್ಟು, ಅವ್ರಿಗೆ ಕೊಟ್ಟ ಕಟ್ಟಡ ಪರವಾನಗಿ ಕೊಟ್ಟಿಲ್ಲ, ರೆಜಲ್ಯೂಷನ್ ಪಾಸ್ ಮಾಡ್ಯಾರ ಮಾಡಿಲ್ಲ ಅದು ತಿಳ್ಕೊಬೇಕಂತ ತಿಳ್ಕೊಂಡು ನಾನು ಇದು ಅರ್ಜಿ ಸಲ್ಲಿಸಿದೆ. ನಾನು ಸೆಕ್ಷನ್ 54 ವೈಲೇಷನ್ ಆಗಿದ್ದೇನೋ ಅಂತ ತಿಳ್ಕೊಂಡು ಸೆಕ್ಷನ್ 55 ಪ್ರಕಾರ ನಡವಳಿ ತಗೊಳ್ಬೇಕು ನಾವು. 55 ಏನು ಹೇಳ್ತಪ್ಪ ಅಂದ್ರೆ, ಏನು ರೆಜಲ್ಯೂಷನ್ ಪಾಸ್ ಮಾಡ್ತಾರ ಆ ರೆಜಲ್ಯೂಷನ್ ಕಾಪಿ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಮತ್ತು ಕಾರ್ಯದರ್ಶಿಗಳು ವಿತಿನ್ 10 ದಿನದಲ್ಲಿ ತಾಲೂಕು ಪಂಚಾಯತ್ ಕಾರ್ಯಾಲಯಕ್ಕೆ ಸಬ್ಮಿಟ್ ಮಾಡಬೇಕು. ನನಗೆ ಪಂಚಾಯತಿ ವ್ಯಾಪ್ತಿಯಲ್ಲಿ ಸಿಗಲಾಗ್ಯಾವ ಅಂತ ತಿಳ್ಕೊಂಡು ನಾನು ಅಲ್ಲಿ ಸಲ್ಲಿಸಿರ್ತಾರೆ ಅಲ್ಲಿಯೂ ತೊಗೊಳ್ಳೋ ಅಂತ ತಿಳ್ಕೊಂಡು ನಾನು ತಾಲೂಕು ಪಂಚಾಯತ್ ಕಾರ್ಯಾಲಯಕ್ಕೆ ನಾನು ಅರ್ಜಿ ಸಲ್ಲಿಸಿದ್ದೆ. ನಾನು ಅನಿಸಿದ ಮಟ್ಟಿಗೆ ಅಲ್ಲಿ ಯಾವುದೂ ದಾಖಲೆಗಳು ಇಲ್ಲ, ಅಲ್ಲಿ ಯಾರೂ ಕೊಡಲ್ಲ, ಯಾವ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗೂ ಕೊಡಲ್ಲ, ಯಾವ ಕಾರ್ಯದರ್ಶಿಗೂ ಕೊಟ್ಟಿದ್ದ ನಿದರ್ಶನ ಇಲ್ಲ. ಹೀಗಾಗಿ ನನಗೆ ಮಾಹಿತಿ ಸಿಕ್ಕಿಲ್ಲ. ನಂತರ ಅವು 27 ಪಂಚಾಯತಿ ಯಾವ್ಯಾವ ಅಂಬೋದು ಒಂದು ಲಿಸ್ಟ್ ಅದ, ಓದ್ತೀನಿ ನಾನು. ಆಡ್ಕಿ, ಬಟಗೆರಕ್ಕೆ, ಬೆನಕನಹಳ್ಳಿ, ಚಂದಾಪುರ, ದುಗ್ನೂರು, ಹಂದ್ರಕಿ, ಇಟ್ಕಲ್, ಜಾಕನ್ಪಲ್ಲಿ, ಕಾನಗಡ್ಡ, ಕೋಡ್ಲ, ಕೋಲ್ಕುಂದ, ಕುರ್ಕುಂಟ, ಲಿಂಗನಪಲ್ಲಿ, ಮದನ, ಮದಕಲ್, ಮಳಖೇಡ್, ಮೇದಕ್, ಮೋತ್ಪಳ್ಳಿ, ಮುಧೋಳ್, ನೀಲಹಳ್ಳಿ, ರಂಜೋಳ್, ರಿಬ್ಬನ್ಪಲ್ಲಿ, ಸಿಂಧನಮಡು, ತೆಲ್ಕೂರ್, ಊಡಿಗಿ ಮತ್ತು ಯಡಗ. ಇಷ್ಟು ಪಂಚಾಯತಿ ಬರ್ತವೆ. ಇದರಲ್ಲಿ ಸಾಕಷ್ಟು ಒಂದು 8-10 ಪಂಚಾಯತಿ ವ್ಯಾಪ್ತಿಯಲ್ಲಿ ಸಿಮೆಂಟ್ ಕಾರ್ಖಾನೆಗಳು ಸ್ಥಾಪನೆ ಆಗ್ತಾಯಿದ್ದಾವೆ. ಆ ರೀತಿ ಯಾವ ರೀತಿ ಅವರು ರೆಜಲ್ಯೂಷನ್ ಪಾಸ್ ಮಾಡ್ತಾಯಿದ್ದಾರೆ, ಕಂಪ್ನಿಗೆ ಯಾವ ರೀತಿ ನೋಟಿಸ್ ಕೊಡ್ತಾಯಿದ್ದಾರೆ, ತೆರಿಗೆ ಯಾವ ರೀತಿ ವಸೂಲು ಮಾಡ್ತಾಯಿದ್ದಾರೆ, ಗ್ರಾಮಸ್ಥರು ಗಮನಕ್ಕೆ ತೊಗೊಂಡ್ಬರ್ತಾರಾ ಏನಿಲ್ಲ. ಹೀಗಾಗಿ ಇಲ್ಲಿ ಸಾಕಷ್ಟು ಅವ್ಯವಹಾರ ನಡೀತದೆ. ಹೀಗಾಗಿ ಅದರ ಅವಶ್ಯಕತೆ ಇರೋದ್ರಿಂದ ಅದು ಸ್ಟಡಿ ಮಾಡಬೇಕಾಗಿರೋದು ನಾನು ಅರ್ಜಿ ಹಾಕಿದ್ದೆ. ಅದು ಆ ನಂತರ ಅವ್ರು ಮಾಹಿತಿ ಕೊಡ್ಲಾರ್ದ ಬಟ್ಟಿಗೆ ನಾನು ಒಂದು ದಿನಾಂಕ 2/5/2025 ಮತ್ತು 30/9/2025 ನಾನು ಕಂಪ್ಲೇಂಟ್ ಮಾಡ್ತೀನಿ. ನನಗೆ ಮಾಹಿತಿ ಸಿಗ್ತಾಯಿಲ್ಲ, ಇವ್ರು ಕೊಡ್ತಾಯಿಲ್ಲ, RTI ಕಾಯ್ದೆ ಉಲ್ಲಂಘನೆ ಮಾಡ್ತಾಯಿದ್ದಾರೆ, ಯಾವುದೇ ಕಾನೂನು ಅರಿವು ಇಲ್ಲ. ಹಾಗಾಗಿ ನಾನು ಮಾನ್ಯ ಬನ್ವರ್ ಸಿಂಗ್ ಮೀನರವರು, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು, ಜಿಲ್ಲಾ ಪಂಚಾಯತ್ ಕಲಬುರಗಿ ಅವರಿಗೆ, ಮತ್ತು ಫೌಜಿಯಾ ತರುಣಂರವರು, ಜಿಲ್ಲಾಧಿಕಾರಿಗಳು ಕಲಬುರಗಿರವರಿಗೆ, ಮತ್ತು ಮಾನ್ಯ ಮುಖ್ಯಮಂತ್ರಿಯವರು ಸಿದ್ದರಾಮಯ್ಯರವರು ಅವರಿಗೆ, ಮತ್ತು ಸನ್ಮಾನ್ಯ ಥಾವರ್ಚಂದ್ ಗೆಹ್ಲೋಟ್ರವರು, ಗೌರವಾನ್ವಿತ ರಾಜ್ಯಪಾಲರು ಅವರಿಗೆ, ಮತ್ತು ಮಾನ್ಯ ಜೈರಾ ನಸೀಮ್ರವರು, ಪ್ರಾದೇಶಿಕ ಆಯುಕ್ತರ ಕಾರ್ಯಾಲಯ ಕಲಬುರಗಿರವರಿಗೆ, ಮತ್ತು CS ಅವರು ಸನ್ಮಾನ್ಯ ಡಾಕ್ಟರ್ ಶಾಲಿನಿ ರಜನೀಶ್ವರವರು, ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು ಅವರಿಗೆ, ಮತ್ತು RDPR ಮಿನಿಸ್ಟರ್ ಆದಂಥ ಪ್ರಿಯಾಂಕ ಖರ್ಗೆ ಅವರಿಗೆ, ಮತ್ತು ಡಾಕ್ಟರ್ ಅರುಂಧತಿ ಚಂದ್ರಶೇಖರ್ ಅವರು, ಆಯುಕ್ತರು, ಕಮಿಷನರ್, ಕರ್ನಾಟಕ ಪಂಚಾಯತ್ ರಾಜ್ ಇಲಾಖೆ ಬೆಂಗಳೂರು ಅವರಿಗೆ, ಮತ್ತು ಉಮಾ ಮಹಾದೇವನ್ರವರು, ಪ್ರಧಾನ ಕಾರ್ಯದರ್ಶಿಗಳು, ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಬೆಂಗಳೂರು ಅವರಿಗೆ, ಮತ್ತು ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಹುಡುಗಿರವರಿಗೆ, ವೈದ್ಯಕೀಯ ಶಿಕ್ಷಣ ಮತ್ತು ಕೌಶಲ್ಯಾಭಿವೃದ್ಧಿ ಸಚಿವರು, ಇಲ್ಲಿದ್ದ ಶಾಸಕರು, ಇವರಿಗೆಲ್ಲರಿಗೂ ನಾನು ಕಂಪ್ಲೇಂಟ್ ಮಾಡಿರ್ತೀನಿ. ಕಂಪ್ಲೇಂಟ್ ಮಾಡಿದ ನಂತರ ಬೆಂಗಳೂರಿನ ಒಂದು ಲೆಟರ್ ಬರ್ತದದು. ಏನಂತ ಬರ್ತದಂದ್ರೆ, ಸರ್ಕಾರದ ಅಧೀನ ಕಾರ್ಯದರ್ಶಿಗಳು ಮತ್ತು ಸಾರ್ವಜನಿಕ ಮಾಹಿತಿ ಅಧಿಕಾರಿಗಳು, ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಅವ್ರು ಏನು ಮಾಡ್ತಾರೆ ರೀ, ಮೇಲ್ಮನವಿ ಪ್ರಾಧಿಕಾರ ಕೈಗೊಂಡ ನಿರ್ಣಯ ಕುರಿತು ಅತೃಪ್ತಿ ಇದ್ದಲ್ಲಿ ನಿಯಮಾನುಸಾರ ಮಾಹಿತಿ ಆಯೋಗಕ್ಕೆ ಮೇಲ್ಮನವಿ ಸಲ್ಲಿಸಬಹುದು, ತಿರುಗಾ ಮೇಲ್ಮನವಿಗೆ ಸಲ್ಲಿಸಿರಿ ಅಂತ ಹೇಳ್ತಾರೆ ಅವರು.
ಆಲ್ರೆಡಿ ನಾನು ಕಮಿಷನರ್ ಮುಖ್ಯ ಮಾಹಿತಿ ಆಯುಕ್ತರಿಗೆ ಬರೆದಿರೋದ್ರಿಂದ ಅಲ್ಲಿ ಇನ್ನವರೆಗೆ ನೋಟಿಸ್ ಬಂದಿರೋದಿಲ್ಲ. ಆ ನಂತರ ಜಡ್ಪಿ ನಿಂತ ಜಿಲ್ಲಾ ಪಂಚಾಯತ್ ಕಲಬುರಗಿಯವರಿಂದ ಕಾರ್ಯನಿರ್ವಾಹಕ ಅಧಿಕಾರಿಗಳು ತಾಲೂಕು ಪಂಚಾಯತ್ ಸೇಡಂರವರಿಗೆ ಅಂದರೆ ಚನ್ನಪ್ಪ ರಾಯಣ್ಣನವರಿಗೆ 2 ಲೆಟ್ರ್ ಬರ್ತಾವ್ರಿ. ಅವರಿಗೆ ದಿನಾಂಕ 10/10/2025 ಒಂದು ಮತ್ತು 18/12/2025 ಮಾಹಿತಿಯನ್ನು ನೇರವಾಗಿ ಅರ್ಜಿದಾರರಿಗೆ ಉಚಿತವಾಗಿ ನೋಂದಾಯಿತ ಅಂಚೆ ಮೂಲಕ ನೀಡುವಂತೆ ಈ ಮೂಲಕ ತಿಳಿಸಿದೆ ಅಂತ 2 ಲೆಟ್ರ್ ಬರ್ತಾವ್ರಿ ಅವರಿಗೆ. ಆ ನಂತರ ಸರ್ಕಾರ ಅಧೀನ ಕಾರ್ಯದರ್ಶಿಗಳು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಅಂದರೆ ಸರ್ಕಾರದ ಕಾರ್ಯದರ್ಶಿಗಳಿಂದ ಮತ್ತೊಂದು 25/11/2025 ಜಡ್ಪಿ ಸಿ ಅವರಿಗೆ ಒಂದು ಲೆಟ್ರ್ ಬರ್ತದೆ. ಏನಂತ ಬರ್ತದೆ ರೀ? ಸದರಿ ದೂರವಾಣಿಗಳಲ್ಲಿ ಪ್ರಸ್ತಾವಿತ ಮಾಹಿತಿ ಹಕ್ಕು ಕಾಯ್ದೆ ಅಧಿನಿಯಮದಡಿ ಕೋರಿರುವ ಮಾಹಿತಿಯನ್ನು ನಿಯಮಾನುಸಾರ ಪರಿಶೀಲಿಸಿ ಮೇಲ್ಮನವಿಗಳನ್ನು ಇತ್ಯರ್ಥಪಡಿಸಿ ಅರ್ಜಿದಾರರಿಗೆ ಕೈಗೊಂಡ ಕ್ರಮದ ಬಗ್ಗೆ ಮಾಹಿತಿ ನೀಡಲು ಕ್ರಮವಹಿಸುವಂತೆ ಸಂಬಂಧಪಟ್ಟ ಅಧಿಕಾರಿ ನೌಕರಿ ನಿರ್ದೇಶಿಸುವಂತೆ ಮತ್ತು ದೂರ ಅರ್ಜಿಯಲ್ಲಿನ ಆರೋಪಕ್ಕೆ ಸಂಬಂಧಿಸಿದಂತೆ ನಿಯಮಾನುಸಾರ ಪರಿಶೀಲಿಸಿ ಒಂದು ವಾರದೊಳಗಾಗಿ ಸರ್ಕಾರಕ್ಕೆ ವಾಸ್ತವಾಂಶದ ವರದಿ ಸಲ್ಲಿಸುವಂತೆ ಈ ಮೂಲಕ ತಮ್ಮನ್ನು ಕೋರಲು ನಿರ್ದೇಶಿತನಾಗಿದ್ದೇನೆ. ಶ್ರೀನಿಧಿ ಸರ್ಕಾರ ಅಧೀನ ಕಾರ್ಯದರ್ಶಿಗಳು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯವರಿಂದ ಜಡ್ಪಿ ಸಿ ಅವರಿಗೆ ಒಂದು ಲೆಟ್ರ್ ಬರ್ತದೆ. ಆದರೆ ಇನ್ನವರಿಗೆ ಯಾವುದೂ ಮಾಹಿತಿ ಕೊಟ್ಟಿಲ್ಲ. ಈ ರೀತಿ ತಾಲೂಕ್ ಪಂಚಾಯತ್ ಇಒ ಚನ್ನಪ್ಪ ರಾಯಣ್ಣನವರು ಉಡಾಫೆ ಉತ್ತರ ಕೊಡ್ತಾರೆ. ಮಾಹಿತಿ ಹಕ್ಕು ಕಾಯ್ದೆಯಲ್ಲಿ ಇರುವ ನಿಯಮಗಳು ಪಾಲನೆ ಮಾಡ್ತಾಯಿಲ್ಲ. ಇದು ಒಂದೇ ಅಲ್ಲ, ಪಂಚಾಯತಿ ಸಂಬಂಧಪಟ್ಟ ಯಾವ ಕಂಪ್ಲೇಂಟ್ ಕೊಟ್ಟರು ಯಾವುದು ಕ್ರಮ ಕೈಗೊಳ್ತಾ ಇಲ್ಲ. ಈ ರೀತಿ ಆದರೆ ನಾವು ಮಾಹಿತಿ ಹಕ್ಕು ಕಾರ್ಯಕರ್ತರು ಏನು ಮಾಡಬೇಕು? ಯಾವುದು ಮಾಹಿತಿ ಸಿಗ್ತಾಯಿಲ್ಲ. ಉಡಾಫೆ ಉತ್ತರ ಕೊಟ್ಟ ನಂತರ ನಮಗೆ ಮುಂದಿನ ಯಾವ ರೀತಿ ನಾವು ಸ್ಟಡಿ ಮಾಡಿ ಯಾವ ರೀತಿ ಎಲ್ಲಿ ಭ್ರಷ್ಟಾಚಾರ ನಡೆದಂತ ಯಾವ ರೀತಿ ಬರೀಬೇಕು. ಈ ರೀತಿ ಮಾಡಿದ್ರೆ ಚನ್ನಪ್ಪ ರಾಯಣ್ಣನವರು ಇವ್ರೇನು ಕಾಯ್ದೆ ಕಾನೂನು ಅರಿವಿಲ್ಲ, ತಿಂಗಳ ಸಂಬಳ ತೊಗೋತಾರೆ, ಸರಿಯಾಗಿ ಕೆಲಸ ಮಾಡೋಕ್ಕಾಗಲ್ಲ ಅಂದ್ರೆ ಏನು ಮಾಡಬೇಕು? ಇದಕ್ಕೆಲ್ಲ ಯಾರು ಹೊಣೆ? ಇವ್ರಿಗೆ ಯಾರು ತಂದು ಕುಂದಿರ್ಸ್ಯಾರ? ಇವರಿಗೆ ಡಾಕ್ಟರ್ ಶ್ಯಾಮಪ್ರಕಾಶ್ ಪಾಟೀಲ್ರ ಅಥವಾ ಪ್ರಿಯಾಂಕ ಖರ್ಗೆ ಸಾಬ್ರ ಯಾರು ತಂದು ಕೂಡಿಸ್ಯಾರ? ಈ ರೀತಿ ತಾಲೂಕ್ ಅವ್ರಿಗೆ ಕಂಪ್ಲೇಂಟ್ ಕೊಟ್ಟರು ಯಾಕೆ ಆ್ಯಕ್ಷನ್ ತೊಗೋತಾ ಇಲ್ಲ? ಯಾವುದು ಗ್ರಾಮ ಸಭೆ ಮಾಡಲ್ಲ, ಯಾವುದು ವಿಶೇಷ ಸಭೆ ಮಾಡಲ್ಲ, ಯಾವುದು ಗ್ರಾಮ ಸಭೆ, ವಿಶೇಷ ಸಭೆ ಮತ್ತು ಇವಾಗ